ಶ್ರೀ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಹಬ್ಬಗಳ ಮಾಸ ಅಂತಲೇ ಹೇಳುವಂತಹ, ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಮಾಸವಾಗಿರುವಂತಹ, ಅವರು ಮಾಡುವ ಪೂಜೆಯಿಂದ ಗಂಡಂದಿರಿಗೆ ಎಲ್ಲ ವಿಧವಾದ ಲಾಭವನ್ನು ಕೊಡುವ ಮಾಸ ಇದು ಶ್ರಾವಣ ಮಾಸ. ಆಗಸ್ಟ್ ತಿಂಗಳಲ್ಲಿ ಬರ್ತಾ ಇದೆ. ಹಾಗಾಗಿ ಹೆಣ್ಣು ಮಕ್ಕಳು ಗಂಡಂದಿರಿಗೋಸ್ಕರವಾಗಿ ಮಾಡುವ ಪೂಜೆಯಿಂದ ಎಷ್ಟೆಲ್ಲ ಲಾಭ ಬರುತ್ತೋ, ಬರುವ ಲಾಭವನ್ನ ಕೈಯಲ್ಲಿ ಹಿಡ್ಕೊಳ್ಳುವಂತಹದ್ದು ಗಂಡಂದಿರ ಅಷ್ಟೇ ಜವಾಬ್ದಾರಿ ಇದೆ. ಹಾಗಾದರೆ ಗ್ರಹದಿಂದಾಗಿ ಏನು ಸೂಚಿತವಾಗ್ತಾ ಇದೆ? 12 ರಾಶಿಯವರಿಗೆ ಗಂಡಂದಿರು ಏನು ಮಾಡುವುದರಿಂದ ತಮಗೆ ಬರಬಹುದಾದ ಹಣವನ್ನ ಒಳ್ಳೆಯ ರೀತಿಯಲ್ಲಿ ಸೇವಿಂಗ್ಸ್ ಮಾಡಿಕೊಳ್ಳಬಹುದು, ಅದನ್ನೆಲ್ಲವನ್ನು ಕೂಡ ನಾವು ನೋಡಬಹುದಾಗಿದೆ. ಬನ್ನಿ ನೋಡೋಣ. ಮೀನರಾಶಿ ಲಗ್ನದಲ್ಲಿ ರಾಹುವಿನ ಯೋಗ, ಗುರುಬಲ ಇಲ್ಲದೇ ಇರುವಂತಹದ್ದು, 12ರಲ್ಲಿ ಶನಿಯ ಯೋಗ. ಹಾಗಾಗಿ ಅನೇಕ ಸಮಸ್ಯೆಗಳು ಕೂಡ ಉದ್ಭವ ಆಗಲಿದೆ ಈ ಮಾಸ. ಕಾರಣ ಅದರಲ್ಲಿ ಪ್ರಧಾನವಾಗಿ ಹೇಳುವಂತಹದ್ದು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ನಮ್ಮ ವ್ಯಕ್ತಿಗತವಾದಂತಹ ಸಮಸ್ಯೆಗಳು. ಅದು ಸ್ತ್ರೀ ವಿಷಯಕವಾಗಿ ಆಗಬಹುದು, ಕೆಲಸದ ವಿಷಯಕವಾಗಿ ಆಗಬಹುದು, ಅಥವಾ ಈ ಮನೆ ವಿಷಯಕವಾಗಿ ಆಗಬಹುದು. ಕೆಲವು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ. ಅದು ಒಂದು, ಲಗ್ನದಲ್ಲಿ ರಾಹುವಿನ ಯೋಗ, ಕರ್ಮಾಧಿಪತಿ ಈ ಗುರು ಹೋಗಿ ಕೂತದ್ದು 3ರಲ್ಲಿ ಕುಜನ ಜೊತೆಗೆ, ಎಲ್ಲವೂ ಕೂಡ ಒಂದು ಅವ್ಯವಸ್ಥೆ ಚಿತ್ತವಾಗುತ್ತೆ. ಆದರೆ ಅದನ್ನು ಸರಿಪಡಿಸಿಕೊಳ್ಳುವ ಕ್ರಮ ಹೇಗೆ? ಬರೀ ನೆಗೆಟಿವೇ ಇದೆಯಾ ಅಂತಂದರೆ ಖಂಡಿತ ಅಲ್ಲ. ಒಂದು ನೆಗೆಟಿವ್ ಇದ್ದಲ್ಲಿ ಅಲ್ಲೊಂದು ಪಾಸಿಟಿವ್ ಇದ್ದೇ ಇರುತ್ತೆ. ಕತ್ತಲಿದ್ದಲ್ಲಿ ಬೆಳಕಿದ್ದೇ ಇರುತ್ತೆ. ಅದು ಬೆಳಕನ್ನು ಕಾಣುವ ಕಣ್ಣು ನಮಗಿರಬೇಕಷ್ಟೆ ಅಲ್ವಾ? ಹಾಗಾಗಿ ನೆಗೆಟಿವ್ ಕಾಣಿಸ್ತಾ ಇದೆ, ಆದರೆ ಪಾಸಿಟಿವ್ ಕಾಣಿಸ್ಬೇಕು ಅಂತಂದರೆ ನೆಗೆಟಿವ್ನ ದಾಟಿಕೊಂಡು ಮುಂದಕ್ಕೆ ಹೋಗ್ಬೇಕು. ಹಾಗಾದರೆ ಏನು ಮಾಡ್ಬೇಕು ನಾವು? ಈ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ, ಏನು ವಿಚಾರ ಮಾಡಬೇಡಿ. ಅಮಾವಾಸ್ಯೆ ಬರುತ್ತೆ. ಈ ಅಮಾವಾಸ್ಯೆಯ ದಿವಸ ಆಟಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ಈ ದಿವಸ ತಲೆ ಸ್ನಾನವನ್ನು ಮಾಡಿ ಒಂದು 5 ಜನ ಬ್ರಾಹ್ಮಣರಿಗೆ ಒಂದು ಉಪ್ಪು, ಎಳ್ಳು, ಹತ್ತಿ, ಕಬ್ಬಿಣ, ಎಳ್ಳೆಣ್ಣೆ, ಈ 5ಅನ್ನು ದಾನ ಮಾಡಿ. ಅದು ಈ 5ಅನ್ನು ಕೂಡ ನೀವು ಮನೆಯಲ್ಲಿ ಏನೇ ಒಂದು 2 ಬಾರಿ ಪ್ರದಕ್ಷಿಣಾಕಾರವಾಗಿ, ಒಮ್ಮೆ ಅಪ್ರದಕ್ಷಿಣಾಕಾರವಾಗಿ ನೀವು ಅದನ್ನು ಸೆಳೆದು ಬಿಟ್ಟು 5 ಜನ ಬ್ರಾಹ್ಮಣರಿಗೆ ಅಥವಾ 5 ಜನರಿಗೆ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು 5 ಜನರಿಗೆ ಪ್ರತ್ಯೇಕವಾಗಿ ದಕ್ಷಿಣೆಯನ್ನು ಇಟ್ಟು ಅದನ್ನು ದಾನ ಮಾಡಿ, ಖಂಡಿತವಾಗಿಯೂ ನಿಮಗೆ ಬರಬಹುದಾದ ಎಲ್ಲ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಆಗಬಹುದು, ಉದ್ಯೋಗದ ಸಮಸ್ಯೆ ಆಗಬಹುದು, ಆರೋಗ್ಯದ ಸಮಸ್ಯೆ ಆಗಬಹುದು, ಎಲ್ಲ ಸಮಸ್ಯೆಯಿಂದಲೂ ಕೂಡ ಪಾರಾಗ್ತೀರಿ. ಕಾರಣ ಈ 10ನೇ ಮನೆಯ ಗುರು 3ರಲ್ಲಿರುವಂತಹದ್ದು, ಗುರುಬಲ ಇಲ್ಲದೆ ಇರುವಂತಹದ್ದು, ಜೊತೆಗೆ 2ನೇ ಮನೆ ಧನಾಧಿಪತಿ 3ನೇ ಮನೆಯಲ್ಲಿ ಹೋಗಿದ್ದಾನೆ. ಅದೇನಾಗುತ್ತೆ? ಬಂದ ಸಂಪತ್ತು ಉಳಿಯಲ್ಲ. 12ರಲ್ಲಿ ವ್ಯಯಸ್ಥಾನದಲ್ಲಿ ಶನಿ ಇರೋದ್ರಿಂದ, 7.5 ನಡೀತಾ ಇರೋದ್ರಿಂದಲೂ ಕೂಡ ಹಣಕಾಸು ವಿಪರೀತವಾಗಿ ಖರ್ಚಾಗುವಂತಹದ್ದು, ಇಲ್ಲ ಸಲ್ಲದ ಆಪಾದನೆಗಳು ನಮ್ಮ ಮೇಲೆ ಬರುವಂತಹದ್ದು, ಶತ್ರುಗಳು ಜಾಸ್ತಿ ಆಗುವಂತಹದ್ದು, ಇದೆಲ್ಲವೂ ಕೂಡ ಪರಿಹಾರವಾಗಿ ಬಿಡುತ್ತೆ. ನೀವು ಸಂತಸಮಯವಾದ ಜೀವನವನ್ನ ನಡೆಸಬಹುದಾಗಿದೆ. ಇದರ ಜೊತೆಗೆ ಪ್ರತಿ ದಿವಸ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಮಾಡುವುದು ಕೂಡ ಬಹಳ ನಿಮಗೆ ಅನುಕೂಲವಾಗುತ್ತೆ. ಇನ್ನು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಗಮನಕ್ಕೆ ನಾವು ಹೇಳುವುದಾದರೆ, ಈ 2ನೇ ಮನೆಯ ಕುಜನೇ 3ನೇ ಮನೆಗೆ ಹೋದ ಕಾರಣ ನೀವು ಒಂದಿಷ್ಟು ಧ್ಯಾನವನ್ನು ಮಾಡುವಂಥದ್ದು, ಪ್ರತಿ ದಿವಸ ಸೂರ್ಯ ನಮಸ್ಕಾರ ಮತ್ತು ಧ್ಯಾನ ಇವೆರಡು ಮಾಡುವುದರಿಂದ ಏಕಾಗ್ರತೆಯನ್ನು ಬೆಳೆಸಿಕೊಳ್ಳಿ. ಏಕಾಗ್ರತೆಯನ್ನು ಬೆಳೆಸಿಕೊಂಡು ನಿಮ್ಮ ಆತ್ಮೀಯ ಸ್ನೇಹಿತರ ಜೊತೆಗೆ ಒಂದು ಚಿಂತನೆಯನ್ನು ನಡೆಸ್ತಾ ನಿಮ್ಮ ವಿದ್ಯಾಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿ, ನಿಮ್ಮ ಮೇಧಾಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಅದರಿಂದ ನಿಮ್ಮ ಜೀವನ ಮುಂದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದರ ಜೊತೆಗೆ ಈ ಮೀನರಾಶಿಯ ಅಣ್ಣ ತಮ್ಮಂದಿರಲ್ಲಿ ಒಳ್ಳೆಯ ಒಗ್ಗಟ್ಟು ಕಾಣಿಸ್ತಾ ಇದೆ. ಆದ್ದರಿಂದ ನಿಮಗೆ ಯಾವುದೇ ಸಮಸ್ಯೆ ಇರಲಿ, ನಿಮ್ಮ ಅಣ್ಣ ತಮ್ಮಂದಿರ ಜೊತೆಗೆ, ಕುಟುಂಬಸ್ಥರ ಜೊತೆಗೆ ಸಂಪರ್ಕವನ್ನು ಇಟ್ಟುಕೊಂಡು ಅವರ ಒಂದು ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ನಿಮ್ಮ ಜೀವನವನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಭೂಮಿ ತಗೊಳ್ಬೇಕು ಅನ್ನುವ ಆಸೆ ಬರಬಹುದು, ಆದರೆ ಯಾವುದೇ ಕಾರಣಕ್ಕೂ ಭೂಮಿಗೆ ಕೈ ಹಾಕಬೇಡಿ, ಅದರಿಂದ ಅನರ್ಥವನ್ನು ಎದುರಿಸಬೇಕಾಗುತ್ತೆ. ಇನ್ನು ಸಂತಾನಾಕಾಂಕ್ಷಿಗಳು ಯಾರಿದ್ದೀರಿ, ಸಂತಾನಪ್ರದವಾದಂತಹ ವಿಷಯ ನೋಡುವಾಗ ಸ್ವಲ್ಪ ಕಷ್ಟ ಇದೆ, ಪರಿಹಾರದ ಅಗತ್ಯ ಇದೆ. ಒಮ್ಮೆ ಡಾಕ್ಟರನ್ನು ಸಂಪರ್ಕ ಮಾಡಿ ಆ ಅಂತರದಲ್ಲಿ ನಿಮ್ಮ ಜಾತಕ ವಿಮರ್ಶೆ ಮಾಡಿಸಿಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ 6ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧರ ಯೋಗ ಇರುವುದರಿಂದ ನರಕ್ಕೆ ಸಂಬಂಧಪಟ್ಟಂತಹ ತೊಂದರೆ, ಅಥವಾ ವೀರ್ಯದಲ್ಲಿ ಸಂತಾನಕ್ಕೆ ಬೇಕಾದ ಕ್ವಾಂಟಿಟಿ ಕಡಿಮೆ ಇರುವಂತಹದ್ದು, ಸ್ಪರ್ಮ್ ಕಡಿಮೆ ಇರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಅದಕ್ಕೆ ತಕ್ಕ ಒಂದು ಮೆಡಿಸಿನ್ಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಅಷ್ಟೇ ಅಲ್ಲದೆ
ಆರೋಗ್ಯದ ವಿಷಯಕ್ಕೆ ನೋಡುವಾಗ ತಲೆ ಸುತ್ತು ಬೀಳುವಂತಹದ್ದಾಗಲಿ ಅಥವಾ ನಮ್ಮ ದೇಹದಲ್ಲಿರ್ತಕ್ಕಂಥ ಎನರ್ಜಿ ಬೇಗ ಲಾಸ್ ಆಗುವಂತಹದ್ದಾಗಲಿ ಸಾಧ್ಯತೆ ಇದೆ. ಅದರಿಂದ ಆದಷ್ಟು ಈ ಒಳ್ಳೆಯ ಪ್ರೋಟೀನ್ ಅಂಶಗಳನ್ನು ತೆಗೆದುಕೊಳ್ಳುವಂತಹದ್ದು. ಯಾಕಂದರೆ ಹೊರಗಿನ ತಿಂಡಿ, ಹೊರಗಿನ ಪದಾರ್ಥಗಳು ಬಹಳ ಕಲುಷಿತವಾಗಿದೆ. ಆದ್ದರಿಂದ ಆ ಪದಾರ್ಥಗಳನ್ನು ಸ್ವೀಕಾರ ಮಾಡುವಾಗ, ತಿನ್ನುವಾಗ ತುಂಬ ಜಾಗ್ರತೆಯನ್ನು ತಿನ್ನಿ, ಮಕ್ಕಳಿಗೂ ಕೂಡ ಜಾಗ್ರತೆ ಮಾಡಿ. ಇನ್ನು ಯಾರಿಗೆ ಮದುವೆ ಆಗಿಲ್ಲ ಅವರಿಗಾಗುವಾಗ ವಿವಾಹದ ಸಂದರ್ಭ ಅಂತ ಸ್ವಲ್ಪ ಕಷ್ಟ, ಆದರೆ ತುಂಬ ಪ್ರಯತ್ನ ಪಡಬೇಕಾಗುತ್ತೆ. ತುಂಬ ಪ್ರಯತ್ನ ಪಟ್ಟಲ್ಲಿ ಒಂದು ಯೋಗವನ್ನು ತಿಳಿಸಬಹುದು. ಆದರೆ ಯಾರು ಮದುವೆ ಆಗಿದ್ದೀರಿ ಅಂತಹವರ ಹೇಗಿದೆ ಅಂತಂದಾಗ ಒಂದು ಸ್ವಲ್ಪ ಇರುಸು ಮುರುಸುಗಳೇ ಅಧಿಕವಾಗಿದೆ. ಅದರಲ್ಲಿಯೂ ನಿಮ್ಮ ಹೆಂಡತಿಯ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು. ಒಂದು ವೇಳೆ ನೀವು ಮೀನರಾಶಿಯವರು ನೀವೇ ಹೆಂಗಸರಾಗಿದ್ದರೆ ನಿಮ್ಮ ಗಂಡನ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸುವುದು ಒಳ್ಳೆಯದು. ಮತ್ತು ಕೆಲಸ ಇಲ್ಲದ ವ್ಯಕ್ತಿಗಳಿಗೆ ಕೆಲಸದ ಲಾಭ ಅಂತ ಹೇಳೋದು ಕಷ್ಟ. ಆದರೆ ಕೆಲವೊಂದು ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾರಿಗೆ ಕೆಲಸ ಇಲ್ಲ ಅಂತಹವರು ಪ್ರಧಾನವಾಗಿ ಈ ಒಂದು ವರಮಹಾಲಕ್ಷ್ಮಿಯ ಹಬ್ಬ ಮತ್ತು ಶನಿ ಪ್ರದೋಷ ಇತ್ಯಾದಿಗಳೆಲ್ಲ ಬರ್ತಾ ಇದೆ. ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಏನು ಮಾಡಬಹುದು ಆ ದಿವಸಗಳ ಕಾಲ, ಆ ದಿವಸದಲ್ಲಿ ಮಹಾಲಕ್ಷ್ಮಿಗೆ ಈ ಸಂಪಿಗೆ ಹೂವು, ಜಾಜಿ ಹೂವು ಇತ್ಯಾದಿಗಳಿಂದ ವಿಶೇಷವಾಗಿ ಅರ್ಚನೆ ನಡೆಸುವಂತಹದ್ದು. ಇನ್ನು ಶನಿ ಪ್ರದೋಷದ ದಿವಸ ಅದು ನೀವು ಪಂಚಾಂಗವನ್ನು ನೋಡಿದರೆ ಗೊತ್ತಾಗುತ್ತೆ ಶನಿ ಪ್ರದೋಷ ಯಾವಾಗ ಬರುತ್ತೆ ಅಂತ. ಅದನ್ನು ನಾನು ತಿಳಿಸಿಕೊಡ್ತೇನೆ. ಆವಾಗ ಈ ಶನಿ ಪ್ರದೋಷದ ದಿವಸ ಶನಿವಾರ ಅಥವಾ ಈ ಶನಿ ಪ್ರದೋಷದ ದಿವಸ ಈ ಎಳ್ಳಿನಿಂದ ಪಂಚಕಜ್ಜಾಯವನ್ನು ಮಾಡಿ ಅದನ್ನು ಅನೇಕರಿಗೆ ಹಂಚುವಂತಹ ಕೆಲಸವನ್ನು ಮಾಡಿ, ಅದರಿಂದ ತುಂಬ ಅನುಕೂಲವಾಗುತ್ತೆ. ಅಥವಾ ನಿಮ್ಮ ಮನೆಯ ಆಸುಪಾಸಿನಲ್ಲಿ ಇರತಕ್ಕಂತಹ ತಿನ್ನುವುದಕ್ಕೂ ಕಷ್ಟ ಇರತಕ್ಕಂತಹ ಬಡ ವ್ಯಕ್ತಿಗಳಿಗೆ ಅನ್ನದಾನವನ್ನು ಮಾಡಿ, ಅದರಿಂದಲೂ ಕೂಡ ಕೆಲಸದಲ್ಲಿ ಬರಬಹುದಾದ ಯಾವುದೇ ಸಮಸ್ಯೆಗಳಿದ್ದರೂ ಆ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಆದರೆ ಮೀನರಾಶಿಯವರಿಗೆ ಲಗ್ನದಲ್ಲಿ ರಾಹು, 12ರಲ್ಲಿ ಶನಿಯ ಯೋಗ ಇರೋದರಿಂದ ಪಾಪಂ ವೇಂಚ ಪತನಂ, ನಮ್ಮ ಕೈಯಲ್ಲಿ ಸ್ವಲ್ಪ ಅಧಿಕವಾದ ಪಾಪವನ್ನು ಮಾಡಿಸ್ತಾನೆ. ಪಾಪದ ಕಡೆ ನಮ್ಮ ಮನಸ್ಸು ಹೋಗುತ್ತೆ. ಬೇಡ ಅಂತ ಎಲ್ಲೋ ಒಂದು ಕಡೆ ಮನಸ್ಸು ಹೇಳ್ತಾ ಇರುತ್ತೆ, ಆದರೂ ಪಾಪದ ಕೆಲಸವನ್ನು ಮಾಡ್ತೇವೆ. ಅದರಲ್ಲಿ ಪ್ರಧಾನವಾಗಿ ಹಸುಗಳಿಗೆ ಹಿಂಸೆ ಮಾಡುವಂಥದ್ದು, ಮೂಕ ಪ್ರಾಣಿಗಳಿಗೆ ಹಿಂಸೆ ಮಾಡುವಂಥದ್ದು, ಅಥವಾ ನಮ್ಮ ಸ್ನೇಹಿತರಿಗೆ ಮೋಸ ಮಾಡುವ ಬುದ್ಧಿ ಬರುವಂತಹದ್ದು, ಅಥವಾ ನಮ್ಮ ತಂದೆ ತಾಯಿಗಳಿಗೆ ಸುಳ್ಳು ಹೇಳುವ ಬುದ್ಧಿ ಬರುವಂತಹದ್ದು, ಅಥವಾ ನಾವು ನಮಗೆ ಇಷ್ಟ ಅಂತ ಹೇಳಿ ಮನೆಯವರಿಗೆ ಇಷ್ಟ ಇಲ್ಲದೆ ಹೋದರೂ ಅಂತಹ ವ್ಯಕ್ತಿಗಳನ್ನು, ನಮಗೆ ಸೂಟ್ ಆಗದ ವ್ಯಕ್ತಿಗಳನ್ನೇ ಇಷ್ಟಪಟ್ಟು ಮದುವೆ ಮಾಡಿಕೊಳ್ಬೇಕು ಅನ್ನೋ ಯೋಚನೆ ನಮ್ಮ ಮನಸ್ಸಿಗೆ ಬರುವಂತಹದ್ದು, ಈ ಥರದ ಒಂದು ಪ್ರೇರಣೆ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ಬಲೆಗೆ ಬೀಳಬೇಡಿ. ಅದು ಒಂದು ರೀತಿಯಲ್ಲಿ ಲವ್ ಜಿಹಾದ್ ಅಂತಾದರೂ ಹೇಳಿ, ಅಥವಾ ನಮ್ಮನ್ನು ಮತಾಂತರ ಮಾಡುವಂತಹ ಕುತಂತ್ರ ಅಂತಾದರೂ ಹೇಳಿ, ಏನು ಬೇಕಾದರೂ ಆಗಿರಲಿ, ಆದರೆ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿಯೇ ಇರಬೇಕು. ನಾನು ಏನು ಮಾಡ್ತಾ ಇದ್ದೇನೆ ಅನ್ನುವಂತಹ ಪ್ರೇರಣೆ ಅಥವಾ ಏನು ಮಾಡ್ತಾ ಇದ್ದೇನೆ ಎನ್ನುವ ಬುದ್ಧಿ ನಿಮಗೆ ಇದ್ದಾಗ ನಿಮಗೆ ಯಾವ ಅನರ್ಥಗಳು ಆಗದೆ ಭಗವಂತನ ವಿಶೇಷವಾದ ಅನುಗ್ರಹ ನಿಮ್ಮ ಮೇಲೆ ಆಗಿ ಇನ್ನಷ್ಟು ಒಳ್ಳೆಯ ಕೆಲಸವನ್ನು ಮಾಡಬಹುದಾಗಿದೆ. ಹಾಗಾಗಿ ಮೀನರಾಶಿಯವರು ನಾನು ಹೇಳಿರತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ, ನರಸಿಂಹದೇವರ ವಿಶೇಷವಾದ ಪ್ರಾರ್ಥನೆಯನ್ನು ನಡೆಸಿಕೊಳ್ಳಿ. ಅದರಿಂದ ಜೊತೆಗೆ ಶ್ರಾವಣ ಮಾಸದಲ್ಲಿ ಮಾಡಬೇಕಾದ ಹಬ್ಬ ಹರಿದಿನಗಳನ್ನು ಒಳ್ಳೆ ರೀತಿಯಲ್ಲಿ ನೀವು ಮಾಡ್ತಾ ಬನ್ನಿ. ಅದರಿಂದ ತುಂಬ ಒಳ್ಳೆಯದಾಗತ್ತೆ. ಆಗಬಹುದಾದ ಎಲ್ಲ ಅನರ್ಥಗಳಿಂದ ದೂರವಾಗಬಹುದು. ಭಗವಂತನ ವಿಶೇಷವಾದ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಆಗಲಿ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.